ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೈಕಾರ ಹಾಕಿದ್ದಾರೆ. ಸಿದ್ದರಾಮಯ್ಯ ನಮಗೂ ಲೀಡರ್ ಎಂದಿದ್ದಾರೆ. ಸಿಎಂ ನಮ್ಮ ಲೀಡರ್, ಎಲ್ಲ ಚುನಾವಣೆಗೂ ಬೇಕು. ಕಾಂಗ್ರೆಸ್ ಅವರಿಗೆ 2 ಬಾರಿ ಸಿಎಂ ಆಗುವಂತಹ ಅವಕಾಶವನ್ನ ಕೊಟ್ಟಿದೆ. 2ನೇ ಬಾರಿ ಸಿಎಂ ಆಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ ಅಂತ ಹೇಳಿ ಡಿಕೆಶಿ ಹೇಳಿದ್ರು. ಈ ಮಾತುಗಳನ್ನ ಕೇಳಿದ್ರೆ ಸಿಎಂ ಕುರ್ಚಿ ವಾರ್ಗೆ ಡಿಕೆ ಅಂತ್ಯವಾಡಿದ್ರಾ ಅಥವಾ ಸಿದ್ದರಾಮಯ್ಯ ಟೀಮ್ ವಿರುದ್ಧ ಹೊಸ ದಾಳವನ್ನ ಹೂಡಿದ್ರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರೀತಿ ಮಾತಾಡ್ತಾರೆ. ಹರಿಪ್ರಸಾದ್ ಜವಾಬ್ದಾರಿ ಸ್ಥಾನದಲ್ಲಿದ್ದು ಹೀಗೆ ಮಾತನಾಡಬಾರದು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಯನ್ನ ಕಾಡ್ತಾರೆ. ನಿಮ್ಮದೇ ಸರ್ಕಾರ ಇದೇ, ಸೂಕ್ತ ತನಿಖೆಯನ್ನು ಮಾಡಿ, ನಾನು ಹರಿಪ್ರಸಾದ್ ಹೇಳಿಕೆ ಖಂಡಿಸ್ತೇನೆ ಅಂತ ಹೇಳಿ ಶೆಟ್ಟರ್ ಹೇಳಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು, ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೀನಿ. ಮೈಸೂರಿನಲ್ಲಿ ನಟ ಡಾಲಿ ಧನಂಜಯ್ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಅದ್ದೂರಿ ಸೆಟ್ನಲ್ಲಿ ನಟ ಧನಂಜಯ್ ವೈದ್ಯೆ ಧನ್ಯತಾ ಸಪ್ತಪದಿ ತುಳಿದ್ರು. ಧನಂಜಯ್ ಮದುವೆಯಲ್ಲಿ ಸ್ಯಾಂಡಲ್ವುಡ್ ಸಮಾಗಮವಾಗಿತ್ತು. ಧನಂಜಯ್ ಮದುವೆಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದರು. ಇನ್ನು ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ, ಚಂದನವನದ ಹಿರಿಯ ಕಿರಿಯ ಕಲಾವಿದರು ಆಗಮಿಸಿ ಶುಭ ಹಾರೈಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗೌರಿ ನಾಯಕ 4ನೇ ಬಾರಿ ಮತ್ತೊಂದು ಬಾವಿ ಕೊರೆಸಿದ್ದಾರೆ. 56 ವರ್ಷ ವಯಸ್ಸಿನ ಶಿರಸಿಯ ಗೌರಿ ನಾಯಕ್ ಏಕಾಂಗಿಯಾಗಿ 30 ಅಡಿ ಆಳದ ಬಾವಿಯನ್ನು ಕೊರೆದಿದ್ದಾರೆ. 7 ವರ್ಷ ಹಿಂದೆ ಮನೆ ಹಿಂಬದಿಯಲ್ಲಿ 65 ಅಡಿ ಆಳದ ಬಾವಿಯನ್ನ ತೋಡಿದ್ರು. ನಂತರ 4 ವರ್ಷದ ಹಿಂದೆ 45 ಅಡಿ ಆಳದ ಬಾವಿಯನ್ನ ತೆಗೆದಿದ್ರು. ಇದೀಗ ಮತ್ತೊಂದು ಬಾವಿ ಕೊರೆದು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಸ್ನಾನ ಮಾಡ್ತಾರೆ, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜೊತೆಗೆ ಬರೋರು ಇಲ್ಲ. ಏನು ಅಂತ ವಿಚಾರ ಮಾಡಿದೆ, ಇಲ್ಲೇ ಒಂದು ಗಂಗೆ ನೋಡಿ ಸ್ನಾನ ಮಾಡಿಬಿಡುವ ನೀರು ತಗೊಂಡೆ ಅಂತ ಹೇಳಿ ಒಂದು ಮಾಡಿದೆ. 2.5 ತಿಂಗಳು ಬೇಕಾಯಿತು. ಅಲ್ಲಿ ಕುಂಭಮೇಳದಿಂದ ಹರಿದು ಬಂದ ಎಂಥದ್ದು ಗೊತ್ತಿಲ್ಲ. ಈಗ ಸುತ್ತಲೂ ಜನ ಬಂದಿದೆ. ಒಂದು 4 ಫೂಟ್ ನೀರದೆ. ನಿನ್ನೆ ಮುಕ್ತಾಯ ಮಾಡಿದ್ದೇನೆ. ತಿಂಗಳು ಮುಗೀತು, ನಂದು 2 ತಿಂಗಳು ಮುಗೀತು. 2 ತಿಂಗಳಲ್ಲಿ ನನಗೊಂಥರ ಏನೋ ಒಂದು ನೀರು ಕಾಣಬೇಕು, ತೆಗಿಬೇಕು ಅಂತ ಆಸೆ ಇತ್ತು. ಆಯ್ತು. ಈಗ ಇನ್ನು ಮಾತ್ರ ಮತ್ತೆ ಮಾಡೋದು ಮಾಡಲ್ಲ. ಅಂದರೆ ಮುಂದೇನು ಮಾಡ್ತಾನೋ ಗೊತ್ತಿಲ್ಲ. ಆದರೆ ಈ ತಿಂಗಳೆಲ್ಲ ಮುಗಿತಲ್ರಿ, ಜನವರಿ ಫೆಬ್ರವರಿ ಏನೇನು ಚಿಂತೆ ಇಲ್ಲ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆದಾಗ ಪದೇ ಪದೇ ಎಡವಟ್ಟುಗಳಾಗ್ತಾನೆ ಇವೆ. ಈಗ ಬಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಕರೆಂಟ್ ಕೈ ಕೊಟ್ಟೈತೆ. ಇದರಿಂದ ದವಾಖಾನೆ ವೈದ್ಯರು ಪೇಷಂಟ್ಗಳಿಗೆ ಮೊಬೈಲ್ ಟಾರ್ಚ್ನಲ್ಲೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇಂಥ ದೊಡ್ಡ ಆಸ್ಪತ್ರೆಯ ಗತಿ ಹೀಗಾದರೆ ಹೆಂಗೆ ಅಂತ ರೋಗಿಗಳು ಬೈಕೊಳ್ತಿದ್ದಾರೆ. ಈ ಮೊಬೈಲ್ ಟಾರ್ಚ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ಲೈಓವರ್ ಬ್ರಿಡ್ಜ್ ಉधर के पास अच्छा वो तो ये कब जाएगा? हाँ कल नाइट जा रहा हूँ, कल जाएगा. 10 minutes of फ्लाईओवर ब्रिज है ना, उधर के पास अच्छा वो तो ये कब जाएगा? हाँ कल नाइट जा रहा हूँ, कल जाएगा. 10 minutes of फ्लाईओवर ब्रिज है ना, उधर के पास अच्छा वो तो कब जाएगा? हाँ कल नाइट जा रहा हूँ, कल जाएगा.
10 minutes of flyover bridge ಉದರ್ के पास ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಸ್ ಮೇಲೆ ಅಂಟಿಸಿದಂತಹ ಆಂಗ್ಲ ಭಾಷೆಯ ಪೋಸ್ಟರ್ ಅನ್ನ ಕಿತ್ತು ಹಾಕಲಾಗಿದೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ದಲಿತ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೀವಿ, ಆದರೆ ನಮ್ಮ ಹೈಕಮಾಂಡ್ ಬೇಡ ಅಂತ ಹೇಳಿದ್ದು. ಪ್ರಾರಂಭದಲ್ಲಿ SC/ST ಸಮಾವೇಶ ಈಗ ಕರ್ನಾಟಕ ಪಾಸಿಂಗ್ ಕಲ್ಲಾಪುರ ಗಾಡಿ ಹೋಗ್ತಾರೆ, ಅದ್ರ ಮ್ಯಾಗ ಮರಾಠಿ ಬೋರ್ಡ್ ಇಟ್ಕೊಂಡಾರ. ಕರ್ನಾಟಕ ಪಾಸಿಂಗ್ ಗಾಡಿ ಕರ್ನಾಟಕ ಹೋಗ್ತೈತಿ, ದಿಲ್ಲಿಗೆ ಹೋಗ್ತೈತಿ. ಅದು ಒಂದೇ ಭಾಷೆ ಬರಾಗಿಲ್ಲ. ಆದೇಶ ಆದ್ರೂ ಕೂಡ ಕರ್ನಾಟಕ ಕನ್ನಡ ಇಟ್ಟಿರುತ್ತೆ ಇಟ್ಕೊಂಡು ದಿಲ್ಲಿಗೆ ನೋಡಿದ ಕನ್ನಡ ಈಗ ಕರ್ನಾಟಕ ಪಾಸಿಂಗ್ ಕಲ್ಲಾಪುರ ಗಾಡಿ ಹೋಗ್ತಾರೆ, ಅದ್ರ ಮ್ಯಾಗ ಮರಾಠಿ ಬೋರ್ಡ್ ಇಟ್ಕೊಂಡಾರ. ಕರ್ನಾಟಕ ಪಾಸಿಂಗ್ ಗಾಡಿ ಕರ್ನಾಟಕ ಹೋಗ್ತೈತಿ, ದಿಲ್ಲಿಗೆ ಹೋಗ್ತೈತಿ. ಅದು ಒಂದೇ ಭಾಷೆ ದಲಿತ ಸಿಎಂ ಬಗ್ಗೆ ಸಚಿವ KN ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ದಲಿತ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ವಿ, ಆದರೆ ನಮ್ಮ ಹೈಕಮಾಂಡ್ ಬೇಡ ಅಂದರು. ಪ್ರಾರಂಭದಲ್ಲಿ SC/ST ಸಮಾವೇಶ ಅಂತ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಆ ಸಮಾವೇಶದಲ್ಲಿ ಕೆಲವು ನಿರ್ಣಯ ಆಗಿವೆ, ಇನ್ನೂ ಕೆಲವು ನಿರ್ಣಯ ಆಗಿಲ್ಲ ಅಂದರು. ಇನ್ನು ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂದರು. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮೆಟ್ರೋ ದರ ಏರಿಕೆ ಮಾಡಿದ್ದು ನಾವಲ್ಲ, ದರ ನಿಗದಿ ಮಾಡುವಂತಹ ಒಂದು ಸಮಿತಿ ಇದೆ. ಈ ಮೆಟ್ರೋ ದರ ವಿಚಾರದಲ್ಲಿ ಎಲ್ಲವೂ ಕೂಡ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಅದರಲ್ಲಿ ರಾಜ್ಯ ಅಧಿಕಾರಿಗಳಿರ್ತಾರೆ, ಅದಕ್ಕೆ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಿದೆ. ಮುಖ್ಯಮಂತ್ರಿಗಳು ದರ ಏರಿಕೆ ವಿಚಾರವಾಗಿ ನಿರ್ದೇಶನ ಕೊಟ್ಟಿರುವುದೇ ಇದಕ್ಕೆ ಸಾಕ್ಷಿ. ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ, ಅದಕ್ಕೆ ಎಲ್ಲಾ ದರಗಳನ್ನ ಏರಿಸ್ತಾ ಇದೆ ಅಂತ ಹೇಳಿ ಕಿಡಿಕಾರಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರೋ MLC ಸೂರಜ್ ರೇವಣ್ಣ ಕಚೇರಿ ಬಾಗಿಲಿಗೆ ವಕೀಲ ದೇವರಾಜೇಗೌಡ ನೋಟಿಸ್ ಅಂಟಿಸಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಹೂಡಿದ್ದ ದಾವೆಯ ನೋಟಿಸ್ ಪಡೆಯದ ಕಾರಣ ನೋಟಿಸ್ ಅಂಟಿಸಲಾಗಿದೆ ಎಂದು ವಕೀಲ ದೇವೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಬೆಂಗಳೂರಲ್ಲಿ ಸೂರಜ್ ರೇವಣ್ಣ ಸಿಕ್ಕಿದ್ರು, ಅಲ್ಲಿ ನೋಟಿಸ್ ನೀಡಿದ್ರು, ಅವರ ಸೈನ್ ಹಾಕಿರಲಿಲ್ಲ. ಹೀಗಾಗಿ ನಾವೇ ಅವರ ಕಚೇರಿಗೆ ನೋಟಿಸ್ ಅಂಟಿಸುತ್ತಿದ್ದೇನೆ. ಅವರು ಚುನಾವಣೆಯಲ್ಲಿ ಸುಳ್ಳು ಅಫಿಡವಿಟ್ ಸಲ್ಲಿಸಿದ್ರು, ಆ ಸಂಬಂಧ ದಾವೆ ಹೂಡಿದ್ದೆ ಎಂದರು. ಅನುದಾನ ತಾರತಮ್ಯ ವಿಚಾರಕ್ಕೆ ವಿಜಯನಗರ ಶಾಸಕ HR ಗವಿಯಪ್ಪ KKRDB ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದಿಂದ ಬರಬೇಕಾದಂತಹ ಎಲ್ಲ ಅನುದಾನ ಸರಿಯಾಗಿ ಬರ್ತಾ ಇದೆ, ಆದರೆ 2 ವರ್ಷದಿಂದ KKRDB ಇಂದ ಬರಬೇಕಾದಂತಹ ಅನುದಾನ ಹೊಸಪೇಟೆ ಕ್ಷೇತ್ರಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬೇರೆ ತಾಲೂಕುಗಳಿಗೆ 50 ಕೋಟಿ 70 ಕೋಟಿ ಅನುದಾನ ಬರ್ತಾ ಇದ್ರೆ ಇಲ್ಲಿಗೆ 7 ಕೋಟಿ 8 ಕೋಟಿ ಅನುದಾನ ಬರ್ತಾ ಇದೆ. ಇದು ಕ್ಷೇತ್ರ